ದಿನಗಳಲ್ಲಿ ಎಲ್ಲವೂ ನಕಲಿ ನಕಲಿ ಅನ್ನುವಂತ ರೀತಿ ಆಗಿದೆ. ಅದು ಕೆಲಸದಿಂದ ಹಿಡಿದು ವಸ್ತುಗಳವರೆಗೂ ಕೂಡ ನಕಲಿ ಇಲ್ಲದೆ ಇರೋದೇ ಯಾವುದಪ್ಪ ಅಂತ ಹುಡುಕುವ ರೀತಿ ಆಗಿದೆ. ಈಗಾಗಲೇ ನಾವು ಅನೇಕ ಪ್ರಕರಣಗಳಲ್ಲಿ ಗಮನಿಸಿದ್ವಿ. ನಕಲಿ ವೈದ್ಯರ ವಿಚಾರವನ್ನ ಕೇಳಿದ್ವಿ. ಇದೀಗ ನಕಲಿ ವಕೀಲನ ಕಥೆ ಇದು. ಒಬ್ಬ ನಕಲಿ ವಕೀಲ 27 ಕೇಸ್ಗಳನ್ನ ಗೆದ್ದಂತಹ ಸ್ಟೋರಿ ಇದು. ಕೀನ್ಯಾದ ಮೇಯಾನ್ ಬ್ರೆಂಡಾ ಅನ್ನುವಂತಹ ಒಬ್ಬ ವ್ಯಕ್ತಿ ಜನಸಾಮಾನ್ಯರ 26 ಕೇಸ್ಗಳನ್ನ ಗೆಲ್ತಾನೆ. ಆತನ ಚಾಕಚಕ್ಯತೆ, ಆತನ ಬುದ್ಧಿವಂತಿಕೆಯಿಂದ 26 ಕೇಸ್ಗಳನ್ನ ಆತ ಗೆದ್ದಂತಹ ಸಂದರ್ಭದಲ್ಲಿ ಆತ ನಕಲಿ ವಕೀಲ ಅಂತ ಗೊತ್ತಾಗುತ್ತೆ. ಆತನ ಮೇಲೆ ಕೇಸ್ ದಾಖಲಾಗುತ್ತೆ. ಅದು 27ನೇ ಪ್ರಕರಣ. 27ನೇ ಪ್ರಕರಣವನ್ನು ಕೂಡ ಆತ ತನ್ನದೇ ಮೇಲೆ ಹಾಕಿದಂತಹ ಪ್ರಕರಣವನ್ನ ಕೂಡ ತನ್ನ ಚಾಕಚಕ್ಯತೆಯಿಂದ, ತನ್ನ ಬುದ್ಧಿವಂತಿಕೆಯಿಂದ ಗೆದ್ದುಕೊಳ್ತಾನೆ. ಹಾಗಾದ್ರೆ ಬುದ್ಧಿವಂತಿಕೆ, ಚಾಕಚಕ್ಯತೆ ಇದ್ರೆ ಆತ ವಕೀಲಿಕೆ ಓದಿಲ್ಲ, ಲಾ ಮಾಡಿಲ್ಲ, ಆದ್ರೂ ಕೂಡ ಆತ ಜನಸಾಮಾನ್ಯರ 26 ಪ್ರಕರಣಗಳನ್ನ ಗೆದ್ದಿರೋದು, ಕೊನೆಗೆ ತನ್ನ ಪ್ರಕರಣವನ್ನು ಆತ ಗೆದ್ದಿರೋದು ಇದೀಗ ಸಾಕಷ್ಟು ವೈರಲ್ ಆಗುವಂತಹ ಸ್ಟೋರಿ. ಇದು ಕೀನ್ಯಾದಲ್ಲಿ ನಡೆದಿರುವಂತಹ ನಕಲಿ ವಕೀಲನ ಕಥೆ.